ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್. ಸೊ ಸ್ನೇಹಿತರೆ, ಇವತ್ತು ನಾನು ಅಕ್ಟೋಬರ್ 8, 2021 ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಕ್ವಶ್ಚನ್ ನಂಬರ್ 1 ನೋಡಿ. 2021 ರಾಸಾಯನಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಅಸಮ್ಮಿತ ಆರ್ಗನೋಕೆಟಲೈಸಿಸ್ ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಜಂಟಿಯಾಗಿ ನೊಬೆಲ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಸೊ ಸ್ನೇಹಿತರೆ, ಸರಿಯಾದಂಥ ಉತ್ತರ ಬೆಂಜಮಿನ್ ಲಿಸ್ಟ್ ಮತ್ತು ಡೇವಿಡ್ WC ಮ್ಯಾಕ್ಮಿಲನ್ ಎಂಬತಕ್ಕಂಥವ್ರಿಗೆ 2021 ರಾಸಾಯನಶಾಸ್ತ್ರ ವಿಭಾಗದಲ್ಲಿ, ಅಂದರೆ ಕೆಮಿಸ್ಟ್ರಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗಾದರೆ ಇವರಿಗೆ ಯಾತಕ್ಕಾಗಿ ಈ ಪ್ರಶಸ್ತಿ ನೀಡಲಾಗಿದೆ ಅಂದರೆ, ವೆರಿ ಇಂಪಾರ್ಟೆಂಟ್ ಆನ್ಸರ್ ಅಂದರೆ ನೋಡಿ, ಅಸೆಮೆಟ್ರಿಕ್ ಆರ್ಗನೋಕೆಟಲೈಸಿಸ್ ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಬೆಂಜಮಿನ್ ಮತ್ತು ಡೇವಿಡ್ ರವರಿಗೆ 2021 ರಾಸಾಯನಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸೊ ಸ್ನೇಹಿತರೆ, ನಿಮಗೆ ನೆನಪಿರಲಿ, ನಾನು ಪ್ರತಿದಿನ ದಿ ಹಿಂದೂ ಪೇಪರ್ ಮತ್ತು ಪ್ರಜಾವಾಣಿ ಪೇಪರ್ನ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ. ಸೊ ನೋಡಿ, ನೊಬೆಲ್ ಪ್ರೈಸ್ ಕೆಮಿಸ್ಟ್ರಿ ವಿಭಾಗದಲ್ಲಿ ಬೆಂಜಮಿನ್ ಲಿಸ್ಟ್ ಮತ್ತು ಡೇವಿಡ್ ಮ್ಯಾಕ್ಮಿಲನ್ ರವರಿಗೆ ಈ ವರ್ಷದಲ್ಲಿ ನೀಡಲಾಗಿದೆ. ಸೊ ಬೆಂಜಮಿನ್ ಲಿಸ್ಟ್ ಏನಿದ್ದಾರೆ, ಇವರು ಜರ್ಮನ್ ದೇಶದವರಾಗಿದ್ದಾರೆ. ಮ್ಯಾಕ್ಮಿಲನ್ ಏನಿದ್ದಾರೆ, ಇವರು ಸ್ಕಾಟಿಷ್ನ ಪ್ರಸಿದ್ಧ ವಿಜ್ಞಾನಿಯಾಗಿದ್ದಾರೆ. ಹಾಗಾದರೆ ಇಲ್ಲಿ ನೋಡಿ, ಕೀ ನೋಟ್ ಕೊಟ್ಟಿದ್ದಾರೆ. 2021 ಫಿಸಿಕ್ಸ್ ಮತ್ತು ಮೆಡಿಷನ್ನಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಅಲ್ಲಿ ಕಾಣಿಸಲ್ಲ ಅಂತಂದೇಳಿ ನಾನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನೋಡಿ. ಫಿಸಿಕ್ಸಲ್ಲಿ ಪಡೆದಿರ್ತಕ್ಕಂಥವ್ರು ಜಾರ್ಜಿಯೋ ಪ್ಯಾರೆಸೆ, ಸೈಕೋರೋ ಮನಾಬೆ ಆ್ಯಂಡ್ ಲೌಸ್ ಹಸಲ್ಮೆನ್ ಎಂಬತಕ್ಕಂಥವರು ಫಿಸಿಕ್ಸ್ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಮೆಡಿಸಿನ್ನಲ್ಲಿ ಈ ಪ್ರಶಸ್ತಿಯನ್ನು ಪಡೆದಂಥವರು ಡೇವಿಡ್ ಜೆಲೆಸಿಯಸ್ ಹರ್ಡೆಮ್ ಪಟಪೋಟಿಯನ್ ಎಂಬತಕ್ಕಂಥವರು ಮೆಡಿಸನ್ನಲ್ಲಿ ಪಡೆದಿದ್ದಾರೆ. ಸೊ ಫಿಸಿಕ್ಸಲ್ಲಿ ಈಗ 3 ವಿಭಾಗದಲ್ಲಿ ಕೊಟ್ಟಿದ್ದಾರೆ: ಕೆಮಿಸ್ಟ್ರಿ, ಫಿಸಿಕ್ಸ್, ಮೆಡಿಸನ್. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ನೋಡಿ, ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ FIHನ ವಾರ್ಷಿಕ ಪ್ರಶಸ್ತಿ ಪಟ್ಟಿ ಪ್ರಕಟವಾಗಿದೆ. ಇಲ್ಲಿ 8 ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಭಾರತ ಆ 8 ವಿಭಾಗದಲ್ಲೂ ಪ್ರಥಮ ಬಾರಿಗೆ 8 ವಿಭಾಗದಲ್ಲೂ ಪ್ರಶಸ್ತಿಯನ್ನು ಪಡೆದಿದೆ. ಹಾಗಾದರೆ ಈ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಕೇಂದ್ರ ಕಚೇರಿ ಎಲ್ಲಿದೆ ಎಂಬತಕ್ಕಂಥ ಕ್ವಶನ್ ಆಗಿದೆ. ಸೊ ಇಲ್ಲಿ ಆಪ್ಷನ್ ನೋಡಿ: ಸ್ವಿಟ್ಜರ್ಲ್ಯಾಂಡಿನ ಲಾಸೆನ್ನ, ಫ್ರಾನ್ಸ್ನ ಪ್ಯಾರಿಸ್, ಸ್ವಿಟ್ಜರ್ಲ್ಯಾಂಡಿನ ಜಿನೆವಾ, ನ್ಯೂಯಾರ್ಕ್ನ US ನ್ಯೂಯಾರ್ಕ್ ಅಂತ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಸ್ವಿಟ್ಜರ್ಲ್ಯಾಂಡಿನ ಲಾಸೆನ್ನದಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಇದೆ. ಸೊ ಇದರ ಒಂದು ಮಾಹಿತಿ ನೋಡೋದಾದರೆ ನೋಡಿ ಸ್ನೇಹಿತರೆ, ವಿಶ್ವ ಹಾಕಿ ವಾರ್ಷಿಕ ಪ್ರಶಸ್ತಿಯನ್ನು ಪ್ರತಿ ವರ್ಷ ವಿಶ್ವ ಹಾಕಿ ಫೆಡರೇಷನ್ ನೀಡುತ್ತದೆ. ಹಾಗಾದರೆ 2021 ವಿಶ್ವದಲ್ಲೇ ಮೊದಲ ಬಾರಿಗೆ ಭಾರತ 8 ವಿಭಾಗದಲ್ಲೂ ಪ್ರಶಸ್ತಿಯನ್ನು ಒಂದೇ ಭಾರತ ಪಡೆದುಕೊಂಡಿದೆ. ಹಾಗಾದರೆ ಇದರ ಒಂದು ಮಾಹಿತಿ ನೋಡೋದಾದರೆ ನೋಡಿ ಸ್ನೇಹಿತರೆ, ಈ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೋಡೋದಾದರೆ, ಇಲ್ಲಿ ಒಟ್ಟಾರೆ ರಾಷ್ಟ್ರೀಯ ಫೆಡರೇಷನ್ 50% ಓಟನ್ನು ನೀಡುತ್ತದೆ. ಅಲ್ಲಿ ಆಡ್ತಕ್ಕಂಥ ಆಟಗಾರರು 25% ಓಟನ್ನು ನೀಡ್ತಾರೆ. ಇನ್ನು ಮಾಧ್ಯಮದವರು ಏನಿದ್ದಾರೆ, ಇವರು 25% ಓಟನ್ನು ನೀಡ್ತಾರೆ. ಒಟ್ಟು 100% ಓಟ್ನಲ್ಲಿ ಭಾರತ ಟೋಟಲ್ ಎಲ್ಲ ಓಟ್ಗಳನ್ನು ಪಡೆದುಕೊಂಡು ಇದೇ ಮೊದಲ ಬಾರಿಗೆ 8 ವಿಭಾಗದಲ್ಲೂ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮಾಹಿತಿ ಇದೆ. ಈ ಪ್ರಶಸ್ತಿಯನ್ನು 1998 ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಸೊ ನೋಡಿ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಐತಿಹಾಸಿಕ ಕಂಚಿನ ಪದಕ ಗೆದ್ದ ತಂಡದಲ್ಲಿದ್ದ ಹರ್ಮನ್ ಪ್ರೀತ್ ಸಿಂಗ್ ಪುರುಷರ ವಿಭಾಗದಲ್ಲಿ ವರ್ಷದ ಆಟಗಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ಹರ್ಮನ್ ಪ್ರೀತ್ ಸಿಂಗ್. ಸೊ ಐತಿಹಾಸಿಕ 4ನೇ ಸ್ಥಾನ ಪಡೆದ ಮಹಿಳಾ ತಂಡದ ಸದಸ್ಯೆ ಗುರ್ಜಿತ್ ಕೌರ್ ವರ್ಷದ ಆಟಗಾರ್ತಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನೆನಪಿರಲಿ,
ವರ್ಷದ ಆಟಗಾರ ಪ್ರಶಸ್ತಿಯನ್ನು ಹರ್ಮನ್‌ಪ್ರೀತ್ ಸಿಂಗ್ ಪಡೆದರೆ, ವರ್ಷದ ಆಟಗಾರ್ತಿ ಪ್ರಶಸ್ತಿಯನ್ನು ಗುರ್ಜಿತ್ ಕೌರ್ ಪಡೆದಿದ್ದಾರೆ. ವೆರಿ ಇಂಪಾರ್ಟೆಂಟ್. ನೋಡಿ, ಇದರಲ್ಲಿ ವರ್ಷದ ಗೋಲ್ ಕೀಪರ್ ಪ್ರಶಸ್ತಿಯನ್ನು ವರ್ಷದ ಶ್ರೇಷ್ಠ ಗೋಲ್ ಕೀಪರ್ ಆಗಿ ಹೊರಹೊಮ್ಮಿದವರು PR ಪ್ರಜೇಶ್ ಹಾಗೂ ಸವಿತಾ ಪೂನಿಯಾ. ಓಕೆನಾ, PR ಪ್ರಜೇಶ್ ಮತ್ತು ಸವಿತಾ ಪೂನಿಯಾ ವರ್ಷದ ಶ್ರೇಷ್ಠ ಗೋಲ್ ಕೀಪರ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ವಿವೇಕ್ ಸಾಗರ್ ಏನಿದ್ದಾರೆ, ಇವರು ವರ್ಷದ ಉದಯೋನ್ಮುಖ ಆಟಗಾರ ಪ್ರಶಸ್ತಿ ಪಡೆದರೆ, ಶರ್ಮಿಳಾ ದೇವಿ ವರ್ಷದ ಉದಯೋನ್ಮುಖ ಆಟಗಾರ್ತಿಯಾಗಿದ್ದಾರೆ. ಇನ್ನು ಪುರುಷರ ತಂಡದ ಕೋಚ್ ಏನಿದ್ದಾರೆ, ಗ್ರಹಮ್ ರೀಡ್. ಮಹಿಳಾ ತಂಡದ ಮಾಜಿ ಕೋಚ್ ಸೋರ್ಡ್ ಮರಿನೆ ವರ್ಷದ ಶ್ರೇಷ್ಠ ಕೋಚರ್ಗಳಾಗಿದ್ದಾರೆ. ಇನ್ನು ಸ್ನೇಹಿತರೆ, ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ FIHನ ಬಗ್ಗೆ ನೋಡೋದಾದರೆ, ನೋಡಿ, ಅದು ಸ್ಥಾಪನೆಯಾಗಿದ್ದು ಜುಲೈ 7, 1924. ಅಂದರೆ ಈ ಸ್ಥಾಪನೆಯಾಗಿ 97 ವರ್ಷಗಳು ಮುಗಿದಿದೆ. ಸೊ ಫೌಂಡೆಡ್ ಅಟ್ ಯಾವ ದೇಶದಲ್ಲಿ ಸ್ಥಾಪನೆ ಆಯಿತು ಅಂದರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಸ್ಥಾಪನೆಯಾಗಿದೆ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ನೋಡಿ ಲಾಸೆನ್ನ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಳಗೊಂಡಿದೆ. ಇದು ವರ್ಲ್ಡ್ ವೈಡ್ ತನ್ನ ಕೆಲಸವನ್ನು ಮಾಡುತ್ತದೆ. ಇನ್ನು ಇದರ ಪ್ರಸ್ತುತ ಮೆಂಬರ್ಶಿಪ್ ರಾಷ್ಟ್ರಗಳನ್ನು ನೋಡೋದಾದರೆ 137 ಅಸೋಸಿಯೇಷನನ್ನು ಒಳಗೊಂಡಿದೆ. ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಮತ್ತು ಫ್ರಾನ್ಸನ್ನು ಒಳಗೊಂಡಿದೆ. ಪ್ರಸ್ತುತ ಪ್ರೆಸಿಡೆಂಟ್ ನೋಡಿ ನರೀಂದರ್ ಧ್ರುವ್ ಬಾತ್ರಾ. ವೆರಿ ಇಂಪಾರ್ಟೆಂಟ್. ನರೀಂದರ್ ಧ್ರುವ್ ಬಾತ್ರಾ ನೇಮಕಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನನ್ನು ನೋಡಿ, ಈ ಕೆಳಗಿನ ಯಾವ ಬ್ಯಾಂಕ್ ಭಾರತೀಯ ನೌಕಾಪಡೆಯ ಸಹಯೋಗದೊಂದಿಗೆ ನಾವು ಈ ಕ್ಯಾಶ್ ಕಾರ್ಡನ್ನು ಪ್ರಾರಂಭಿಸಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇದು ನಾವು ಈ ಕ್ಯಾಶ್ ಕಾರ್ಡನ್ನು ಭಾರತೀಯ ನೌಕಾಪಡೆಯೊಂದಿಗೆ ಯಾವ ಬ್ಯಾಂಕ್ ಸ್ಥಾಪನೆ ಮಾಡತಕ್ಕಂಥ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಈ ಒಂದು ನೌ ಕ್ಯಾಶ್ ಕಾರ್ಡನ್ನು ಭಾರತೀಯ ನೌಕಾಪಡೆಯ ಸಹಯೋಗದೊಂದಿಗೆ ಸ್ಥಾಪನೆ ಮಾಡಿದೆ. ನೋಡಿ, ನೌ ಈ ಕ್ಯಾಶ್ ಕಾರ್ಡ್ ಈ ರೀತಿಯಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ. ಇದರ 16 ಅಂಕೆಗಳ ನಂಬರನ್ನು ಒಳಗೊಂಡಿದೆ. ವೀಸಾವನ್ನು ಒಳಗೊಂಡಿರ್ತಕ್ಕಂಥ ಪ್ರಮುಖ ಕಾರ್ಡ್ ಇದಾಗಿದೆ. ಸೊ ಇದರಲ್ಲಿ ವೈಫೈ ಕನೆಕ್ಟನ್ನು ಒಳಗೊಂಡಿದೆ. ಸೊ ನೋಡಿ, ಹಡಗಿನ ಚಿತ್ರ ಬೇರೆ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಭಾರತೀಯ ಸ್ಟೇಟ್ ಬ್ಯಾಂಕ್ ಏನಿದೆ, ಇದು INS ವಿಕ್ರಮಾದಿತ್ಯ ಎಂಬತಕ್ಕಂಥ ಒಂದು ದೈತ್ಯ ವಿಮಾನಯಾನ ನೌಕ್ಯದಲ್ಲಿ ಈ ಒಂದು ನಾವು ಕ್ಯಾಶ್ ಕಾರ್ಡನ್ನು ಬಿಡುಗಡೆ ಮಾಡಲು ಘೋಷಣೆ ಮಾಡಿದೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತ ನೋಡೋದಾದರೆ, ಸೊ ನೋಡಿ, ಇದು ನಾವು ಈ ಕ್ಯಾಶ್ ಕಾರ್ಡ್ ಬಿಡುಗಡೆಯಾಗಿದ್ದು ಡಿಜಿಟಲ್ ಪಾವತಿ ಪರಿಹಾರ ಮತ್ತು ಡಿಜಿಟಲ್ ಇಂಡಿಯಾ ಕೇಂದ್ರದ ದೃಷ್ಟಿಕೋನಕ್ಕೆ ಬ್ಯಾಂಕಿನ ಬದ್ಧತೆಯ ಪ್ರಮುಖ ಮೈಲುಗಲ್ಲಾಗಿದೆ. ಸೊ ಈ ಕಾರ್ಡ್ ಏನಿದೆ, ಇದು ಸಮುದ್ರಗಳಲ್ಲಿ ಹಡಗಿನ ನಿಯೋಜನೆಯ ಸಮಯದಲ್ಲಿ ಭೌತಿಕ ನಗದು ನಿರ್ವಹಣೆಯಲ್ಲಿ ಸಿಬ್ಬಂದಿ ಎದುರಿಸುತ್ತಿರುವ ತೊಂದರೆಗಳನ್ನು ಕಾರ್ಡ್ ನಿವಾರಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಹಾಗಾದರೆ SBI ಬ್ಯಾಂಕ್ ಬಗ್ಗೆ ನಾವು ನೋಡೋದಾದರೆ ಸ್ನೇಹಿತರೆ, SBI ಬ್ಯಾಂಕ್ ಸ್ಥಾಪನೆಯಾಗಿದ್ದು ಜುಲೈ 1, 1955. ನಿಮಗೆ ನೆನಪಿರಲಿ, RBI ಸ್ಥಾಪನೆಯಾಗಿದ್ದು ಏಪ್ರಿಲ್ 1, 1935ರಲ್ಲಿ. ಓಕೆನಾ. ಸೊ ಪ್ರಸ್ತುತ SBIನ ಅಧ್ಯಕ್ಷರು ದಿನೇಶ್ ಕುಮಾರ್ ಖಾರಾ. RBIನ ಪ್ರಸ್ತುತ ಅಧ್ಯಕ್ಷರು ಯಾರು ಅಂದರೆ ಶಕ್ತಿಕಾಂತ್ ದಾಸ್ ಅಂತ ಹೇಳ್ತೀವಿ. ಇನ್ನು ಇದರ ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ. ಇದರ ಪ್ರಧಾನ ಕಚೇರಿ ದೆಹಲಿಯಲ್ಲಿ ಒಳಗೊಂಡಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇವೆರಡು ಕನ್ಫ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಸ್ನೇಹಿತರೆ ನೋಡಿ, ಜವಳಿ ಸಚಿವಾಲಯವು ಯಾವ ವರ್ಷದವರೆಗೆ ಸಮಗ್ರ ಕರಕುಶಲ ಕ್ಲಸ್ಟರ್ ಅಭಿವೃದ್ಧಿ ಯೋಜನೆಯನ್ನು ಮುಂದುವರಿಸಲು ಅನುಮೋದನೆ ನೀಡಿದೆ? ಹಾಗಾದರೆ ಈ ಕರಕುಶಲ ಕ್ಲಸ್ಟರ್ ಅಂತಂದರೆ ನೋಡಿ, ಕಾಂಪ್ರಹೆನ್ಸಿವ್ ಹ್ಯಾಂಡಿಕ್ರಾಫ್ಟ್ಸ್ ಕ್ಲಸ್ಟರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ತೀವಿ ಇದನ್ನು. ಸೊ ಇದನ್ನು ಎಲ್ಲಿಯವರೆಗೆ ಮುಂದುವರಿಸಲು ಕೇಂದ್ರ ಜವಳಿ ಸಚಿವಾಲಯ ನಿರ್ಧರಿಸಿದೆ ಅಂದರೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. 2026ರವರೆಗೆ ಇದನ್ನು ಮುಂದುವರಿಸಲು ನಿರ್ಧರಿಸಿದೆ. ಹಾಗಾದರೆ ಸೊ ಸ್ನೇಹಿತರೆ, ಇಲ್ಲಿ ಕ್ಲಸ್ಟರ್ ಎಂಬತಕ್ಕಂಥ ಪದ ಗೊಂಬೆಗಳನ್ನು ಸೂಚನೆ ಮಾಡುತ್ತೆ.
ಸೊ ಅಂದರೆ ಶೋಕೇಸಿ ಗೊಂಬೆಗಳು ಇಲ್ಲಿವೆ ನೋಡಿ. ಈ ಥರ ಗೊಂಬೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಯೋಜನೆ ಇದಾಗಿದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಹಲವಾರು ಗೊಂಬೆಗಳು ಈ ಥರ ಕರಕುಶಲ ವಸ್ತುಗಳೇನಿದೆ ಈ ವಸ್ತುಗಳನ್ನು ಅತಿ ಹೆಚ್ಚಾಗಿ ಸೇಲ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಕೇಂದ್ರ ಜವಳಿ ಸಚಿವಾಲಯ ಸ್ಥಾಪನೆ ಮಾಡಿದೆ. ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವು ಭಾರತದ ಪ್ರಮುಖ ವಸ್ತುಗಳಿವು. ಆದ್ದರಿಂದನೇ ಈ ಒಂದು ಯೋಜನೆಗೆ ತುಂಬ ಬೇಡಿಕೆ. ಸೊ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ತುಂಬ ಇದೆ. ಸೊ ಸ್ನೇಹಿತರೆ ನೋಡಿ, ಈ ಯೋಜನೆಗಾಗಿ 160 ಕೋಟಿಯನ್ನು ಮೀಸಲಿಡಲಾಗಿದೆ. ಈ ಯೋಜನೆಯನ್ನು ಮಾರ್ಚ್ 2026ರವರೆಗೂ ಮುಂದುವರಿಸಲಾಗಿದೆ. ಸೊ ಈ ಯೋಜನೆ ಅಡಿಯಲ್ಲಿ ಕರಕುಶಲಗಳಿಗೆ ಮೂಲ ಸೌಕರ್ಯ, ಮಾರುಕಟ್ಟೆ ಪ್ರವೇಶ, ವಿನ್ಯಾಸ ಮತ್ತು ತಂತ್ರಜ್ಞಾನದ ಉನ್ನತೀಕರಣದ ಬೆಂಬಲ ಇತ್ಯಾದಿಗಳನ್ನು ಒದಗಿಸಲಾಗುತ್ತದೆ. ವೆರಿ ಇಂಪಾರ್ಟೆಂಟ್. ಇನ್ನು ಉತ್ಪಾದನೆ ಮತ್ತು ರಫ್ತು ಹೆಚ್ಚಿಸಲು ಈ ಒಂದು ಯೋಜನೆ ತುಂಬ ಪೂರಕವಾಗಿರ್ತಕ್ಕಂಥ ಯೋಜನೆ ಅಂತಂದೇಳಿ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನ ಯಾವ ದೇಶಗಳಲ್ಲಿ ಜಿಮೆಕ್ಸ್ ಕಡಲ ದ್ವಿಪಕ್ಷೀಯ ವ್ಯಾಯಾಮವು ಅಕ್ಟೋಬರ್ 6ರಿಂದ ಅರಬ್ಬಿ ಸಮುದ್ರದಲ್ಲಿ ನಡೆಯಲಿದೆ? ಜಿಮೆಕ್ಸ್ ಎಂಬತಕ್ಕಂಥ ಪದ ಭಾರತ ಮತ್ತು ಜಪಾನನ್ನು ಐಡೆಂಟಿಫೈ ಮಾಡುತ್ತದೆ ಸ್ನೇಹಿತರೆ. ಇದು ಜಿಮೆಕ್ಸ್ ಇದು ಕಡಲ ದ್ವಿಪಕ್ಷೀಯ ವ್ಯಾಯಾಮ ಏನಿದೆ ಇದು ಅರಬ್ಬಿ ಸಮುದ್ರದಲ್ಲಿ ನಡೀತಕ್ಕಂಥ ಸಿಚುವೇಶನ್ ಈಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದಾಗಿದೆ ನೋಡಿ. ಜಪಾನ್ ಮತ್ತು ಇಂಡಿಯಾದ ಒಂದು ಬ್ಯಾಲೆಟರಿಯಲ್ ಮೆರಿಟೈಮ್ ಎಕ್ಸಸೈಸ್ ಇದಾಗಿದೆ. ಎರಡೂ ದೇಶಗಳ ದ್ವಿಪಕ್ಷೀಯ ನೌಕಾ ವ್ಯಾಯಾಮ ಇದಾಗಿದೆ. ವೆರಿ ಇಂಪಾರ್ಟೆಂಟ್. ಇದು ಜಿಮೆಕ್ಸ್ ಎಂಬತಕ್ಕಂಥದ್ದು ಇದರ ಅರ್ಥವಾಗಿದೆ. ಜಿಮೆಕ್ಸ್ ವೆರಿ ಇಂಪಾರ್ಟೆಂಟ್. ಇನ್ನು ಸ್ನೇಹಿತರೆ, ಈ ಜಿಮೆಕ್ಸ್ನ ಇದು 5ನೇ ಆವೃತ್ತಿಯಾಗಿದೆ. ಇದು ಭಾರತ ಮತ್ತು ಜಪಾನ್ ಕಡಲ ದ್ವಿಪಕ್ಷೀಯ ವ್ಯಾಯಾಮ ಇದಾಗಿರುತ್ತದೆ. ಇದು ಅರಬ್ಬಿ ಸಮುದ್ರದಲ್ಲಿ ಅಕ್ಟೋಬರ್ 6ರಿಂದ ಸ್ವಯಂ ರಕ್ಷಣಾ ಪಡೆಯಲ್ಲಿ ನಡೆಯಲಿದೆ. ಜಿಮೆಕ್ಸ್ ಸರಣಿಯ ವ್ಯಾಯಾಮಗಳು ಜನವರಿ 12ರಲ್ಲಿ ಕಡಲ ಭದ್ರತಾ ಸಹಕಾರದ ಮೇಲೆ ವಿಶೇಷ ಗಮನ ಕೇಂದ್ರೀಕರಿಸಿ ಆರಂಭವಾಯಿತು. ವೆರಿ ಇಂಪಾರ್ಟೆಂಟ್. 2012ರಿಂದ ಈ ಜಿಮೆಕ್ಸ್ ವ್ಯಾಯಾಮ ಆರಂಭವಾಗಿದೆ. ಸೊ ಜಿಮೆಕ್ಸ್ ಕೊನೆಯ ಆವೃತ್ತಿ 2020ರಲ್ಲಿ ನಡೆದಿತ್ತು. ಇನ್ನು ಜಪಾನ್ ಬಗ್ಗೆ ನಾವು ನೋಡೋದಾದರೆ ಸ್ನೇಹಿತರೆ, ಜಪಾನ್ನ ಪ್ರಧಾನಿ ಬಂದ್ಬಿಟ್ಟು ಫುಮಿಯೋ ಕಿಶಿದಾ, ರಾಜಧಾನಿ ಟೋಕಿಯೋ, ಕರೆನ್ಸಿ ಜಪಾನ್ನ ಹೆನ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ವಿಶ್ವದ ಮಕ್ಕಳ ಸ್ಥಿತಿ 2021ರ ವರದಿಯನ್ನು ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಬಿಡುಗಡೆ ಮಾಡಿದರು. ಹಾಗಾದರೆ ಇದು ಈ ಕೆಳಗಿನ ಯಾವ ಸಂಸ್ಥೆಯ ಜಾಗತಿಕ ಪ್ರಮುಖ ಪ್ರಕಟಣೆಯಾಗಿದೆ? ಸೊ ಯುನಿಡೋ, ಯುನಿಸೆಫ್, ಗವಿ, ಯುನೆಸ್ಕೋ ಅಂತ ಇದೆ. ಸೊ ಇದು ಯುನಿಸೆಫ್ನ ಪ್ರಮುಖ ಪ್ರಕಟಣೆಯಾಗಿದೆ. ದಿ ಸ್ಟೇಟ್ ಆಫ್ ದಿ ವರ್ಲ್ಡ್ ಚಿಲ್ಡ್ರನ್ಸ್ 2021 ಅಂತ ಹೇಳ್ತೀವಿ. ಅಂದರೆ ವಿಶ್ವದ ಮಕ್ಕಳ ಸ್ಥಿತಿಯ ವರದಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಮಕ್ಕಳ ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವುದು, ರಕ್ಷಿಸುವುದು ಮತ್ತು ನೋಡಿಕೊಳ್ಳುವುದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಹಾಗಾದರೆ ಯುನಿಸೆಫ್ನ ಬಗ್ಗೆ ನಾವು ನೋಡೋದಾದರೆ ಇದು ಡಿಸೆಂಬರ್ 11, 1946ರಲ್ಲಿ ಸ್ಥಾಪನೆಯಾಗಿದೆ. ಪ್ರಸ್ತುತ ಅಧ್ಯಕ್ಷರು ತೋರೆ ಹತ್ರೆಮ್, ಮುಖ್ಯಸ್ಥರು ಹೆನ್ರಿಯೆಟ್ಟಾ H4 ಎಂಬತಕ್ಕಂಥವರು. ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿ ಕಂಡುಬರುತ್ತದೆ ಯುನಿಸೆಫ್ದು. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, DPIIT ಇತ್ತೀಚೆಗೆ ಕೈಗಾರಿಕಾ ಪಾರ್ಕ್ ರೇಟಿಂಗ್ ವ್ಯವಸ್ಥೆಯಲ್ಲಿ ಎಷ್ಟು ಕೈಗಾರಿಕಾ ಉದ್ಯಾನವನಗಳನ್ನು ಲೀಡರ್ಸ್ ಎಂದು ಮೌಲ್ಯಮಾಪನ ಮಾಡಿದೆ? ಸೊ ಆಪ್ಷನ್ 52, 33, 77, 41 ಇದೆ. ಸೊ ಸರಿಯಾದಂಥ ಉತ್ತರ 41 ಕೈಗಾರಿಕಾ ಉದ್ಯಾನವನವನ್ನು ಕೈಗಾರಿಕಾ ಪಾರ್ಕ್ ರೇಟಿಂಗ್ ವ್ಯವಸ್ಥೆ, ಇಂಡಸ್ಟ್ರಿಯಲ್ ಪಾರ್ಕ್ ರೇಟಿಂಗ್ಸ್ ಸಿಸ್ಟಮ್ ಏನಿದೆ ಇದು 41 ಕೈಗಾರಿಕಾ ಉದ್ಯಮಗಳನ್ನು ಲೀಡರ್ಸ್ ಸ್ಥಾನದ ಮೌಲ್ಯಮಾಪನ ಮಾಡಿ ಗುರುತಿಸಿದೆ. ಓಕೆನಾ? ಹಾಗಾದರೆ DPIIT ಬಗ್ಗೆ ನಾವು ನೋಡೋದಾದರೆ ಇದು 1995ರಲ್ಲಿ ಸ್ಥಾಪನೆಯಾಗಿದೆ. ಸೊ ಇದರ ಒಂದು ಪೋಷಕ ಸಂಸ್ಥೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಾಲ್ನೋಫಿರವಿರ್ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಬ್ಯಾಕ್ಟೀರಿಯಾ ವಿರೋಧಿ ಔಷಧಿ, ವೈರಸ್ ವಿರೋಧಿ ಔಷಧಿ, ನಂಜು ನಿವಾರಕ ಔಷಧಿ,
ಕೋವಿಡ್ ನಿವಾರಣಾ ಔಷಧಿ. ಸೊ ಇದು ಕೋವಿಡ್ ಸ್ನೇಹಿತರೆ, ಸರಿಯಾದಂಥ ಉತ್ತರ ಕೋವಿಡ್ ನಿವಾರಣಾ ಔಷಧಿ ಮಾಲ್ನೋಫಿರವಿರ್ ಎಂಬತಕ್ಕಂಥ ಹೆಸರಿನಿಂದ ಕೂಡಿದೆ. ಸೊ ಇಲ್ಲಿದೆ ನೋಡಿ, ಇದರ ಹೆಸರೇ ಮಾಲ್ನೋಫಿರವಿರ್ ಅಂತ ಔಷಧಿ. ಇದು ಹ್ಯುಮ್ಯಾನಿಟಿ ಬೂಸ್ಟನ್ನು ಒಳಗೊಂಡಿರ್ತಕ್ಕಂಥ ಪ್ರಮುಖ ಗುಳಿಗೆಯಾಗಿದ್ದು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ವೆರಿ ಎನರ್ಜೆಟಿಕ್ ಗುಳಿಗೆ ಇದಾಗಿದೆ ಅಂತಕ್ಕಂಥದ್ದು ವಿಶ್ವದ ಆರೋಗ್ಯ ಸಂಸ್ಥೆ ಏನಿದೆ ಅದು ವರದಿ ಮಾಡಿರ್ತಕ್ಕಂಥ ಪ್ರಮುಖ ಮೊಲೊನೋಪಿರವೈರ್ ಇದು ಒಂದು ಗುಳಿಗೆಯಾಗಿದೆ. ವೆರಿ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟು ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್. ಸೆಸೆಲ್ಸ್ ದೇಶದ ಗಡಿರಹಿತ ಕಾರ್ಯಕ್ರಮದ ತೆರಿಗೆ ಇನ್ಸ್ಪೆಕ್ಟರ್ಗಾಗಿ ಅಂದರೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ವಿತೌಟ್ ಬಾರ್ಡರ್ಸ್ ಪ್ರೋಗ್ರಾಮ್ ಯಾವ ದೇಶವನ್ನು ಪಾಲುದಾರ ಆಡಳಿತವಾಗಿ ಆಯ್ಕೆ ಮಾಡಿದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಭಾರತವನ್ನು ಗಡಿರಹಿತ ಕಾರ್ಯಕ್ರಮದ ತೆರಿಗೆ ಇನ್ಸ್ಪೆಕ್ಟರ್ ಆಗಿ ಈ ಸೆಸೆಲ್ಸ್ ದೇಶ ಭಾರತವನ್ನು ಆಯ್ಕೆ ಮಾಡಿಕೊಂಡಿದೆ. ನೋಡಿ, ಗಡಿರಹಿತ ತೆರಿಗೆ ನಿರೀಕ್ಷಕರು ಸೆಸೆಲ್ಸ್ನಲ್ಲಿ ತನ್ನ ಕಾರ್ಯವನ್ನು ಆರಂಭಿಸಿದ್ದಾರೆ. ಈ ಕಾರ್ಯಕ್ರಮದ ಪಾಲುದಾರ ಆಡಳಿತವಾಗಿ ಭಾರತವನ್ನು ಆಯ್ಕೆ ಮಾಡಲಾಗಿದೆ. ಈ ಉಪಕ್ರಮಕ್ಕೆ ಬೆಂಬಲವಾಗಿ ದೇಶವು ತನ್ನ ತೆರಿಗೆ ತಜ್ಞರನ್ನು ಒದಗಿಸಲಿದೆ. ನೋಡಿ, ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ UNDP ಮತ್ತು OECD ಜಂಟಿ ಕಾರ್ಯಕ್ರಮವಾಗಿದ್ದು ಇದು 2015ರಲ್ಲಿ ಪ್ರಾರಂಭವಾಗಿದೆ. ನೋಡಿ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಇದು ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ ಏನಿದೆ ಇದು UNDP ಮತ್ತು OECD ಜಂಟಿ ಕಾರ್ಯಕ್ರಮ ಇದು. ಹಾಗಾದರೆ ಸೆಸೆಲ್ಸ್ ದೇಶದ ಬಗ್ಗೆ ನಾವು ನೋಡೋದಾದರೆ ನೋಡಿ, ಸೆಸೆಲ್ಸ್ನ ಅಧ್ಯಕ್ಷ ವೆವೆಲ್ ರಾಮಕಲವನ್, ರಾಜಧಾನಿ ವಿಕ್ಟೋರಿಯಾ, ಕರೆನ್ಸಿ ಸೆಸೆಲೋಯಿಸ್ ರೂಪಾಯಿ. ಓಕೆನಾ. ಸೊ ಆಲ್ಮೋಸ್ಟ್ ಈ ಸೆಸೆಲ್ಸ್ನಲ್ಲಿ ಭಾರತೀಯರೇ ಹೆಚ್ಚಿನ ಜನಸಂಖ್ಯೆ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ ನಗರವು ಸಾರ್ವಜನಿಕರ ಸಾರಿಗೆಗಾಗಿ ರೂಪ್ವೇ ಸೇವೆಯನ್ನು ಹೊಂದಿರುವ ಭಾರತದ ಮೊದಲ ನಗರ ಎಂಬ ಹೆಗ್ಗಳಿಕೆಯನ್ನು ಸಾಧಿಸುತ್ತದೆ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ, ಇದಕ್ಕೆ ವಾರಾಣಸಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ರಿಪ್ಟೋ ಜಾಗೃತಿ ಮೂಡಿಸಲು ಈ ಕೆಳಗಿನವರಲ್ಲಿ ಯಾರು CoinDCX ನಿಂದ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಅಮಿತಾಬ್ ಬಚ್ಚನ್ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ, ಅದು CoinDCXಗೆ. ಓಕೆ. ನಂತರ ಕ್ವಶನ್ ನೋಡಿ, 2022ರ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಯುವ ಸ್ಥಳ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಯುನೈಟೆಡ್ ಕಿಂಗ್ಡಮ್ನಲ್ಲಿ 2022ರ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಯಲಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕಾರ್ಲ್ಯಾಂಡ್ ಯೋಜನೆ ಕರ್ನಾಟಕಕ್ಕೆ ಸಂಬಂಧಿಸಿದೆ, ಹಾಗಾದರೆ ಇದು ಏನು? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಕಾರ್ಲ್ಯಾಂಡ್ ಯೋಜನೆ ಕರ್ನಾಟಕಕ್ಕೆ ಸಂಬಂಧಿಸಿದೆ. ಉತ್ತರ ಏನು ಅಂತ ನೋಡಿದ್ರೆ ಇದು ಉತ್ತರ ಕರ್ನಾಟಕದ ಕಾರವಾರ, ಕುಮಟಾ, ಭಟ್ಕಳ ಇವೆಲ್ಲ ಪ್ರಮುಖ ಬಂದರುಗಳು ಇವು. ಓಕೆನಾ. ಇಲ್ಲಿ ಸಂಭವಿಸ್ತಕ್ಕಂಥ ಪ್ರವಾಹ ಮತ್ತು ಭಾರೀ ಅಲೆಗಳಿಂದ ಉಪ್ಪು ನೀರು ಹಿಮ್ಮುಖವಾಗಿ ನುಗ್ಗುತ್ತದೆ. ಅಂದರೆ ಸಮುದ್ರದ ಉಪ್ಪು ನೀರೇನಿದೆ ಇದು ಹಿಮ್ಮುಖವಾಗಿ ಈ ಕಾರವಾರ, ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಒಳ ನುಗ್ಗುತ್ತದೆ. ಸೊ ಇದನ್ನು ತಡೆಗಟ್ಟುವ ಉದ್ದೇಶದಿಂದ ಕಾರ್ಲ್ಯಾಂಡ್ ಪ್ರಾಜೆಕ್ಟನ್ನು ರಾಜ್ಯ ಸರ್ಕಾರ ಸ್ಥಾಪಿಸಿದೆ. ಈ ಯೋಜನೆಗಾಗಿ ಅಂದಾಜು 300 ಕೋಟಿಯನ್ನು ಮೀಸಲಿಡಲಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ರಸ್ತೆ ಅಪಘಾತದ ಸಂದರ್ಭದಲ್ಲಿ ಸಹಾಯ ಮಾಡಿದವರಿಗೆ ಮೆಚ್ಚುಗೆ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸ್ಥಾಪಿಸಿರುವ ಪ್ರಶಸ್ತಿ ಯಾವುದು ಅಂತ ಅಂದರೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಆಪದ್ ಬಾಂಧವ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದೆ. ಇದನ್ನು ಸ್ಥಾಪನೆ ಮಾಡಿದವರಿಗೆ ಒಂದು ಅಪಘಾತದಲ್ಲಿ ಸಿಲುಕಿರ್ತಕ್ಕಂಥ ವ್ಯಕ್ತಿಯನ್ನು ರಕ್ಷಣೆ ಮಾಡಿದರೆ ತತ್ಕ್ಷಣವಾಗಿ 5,000 ರು ಪ್ರೈಸನ್ನು ಅವರಿಗೆ ಕೊಡಲಾಗುತ್ತದೆ. ಎರಡನೇದಾಗಿ ಅವರು ಭಾರತದ 10 ವರ್ಷದ 10 ಪ್ರಮುಖ ವ್ಯಕ್ತಿಗಳನ್ನಾಗಿ ಆಪದ್ ಬಾಂಧವ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾರೆ. ಇದರಲ್ಲಿ ಫಸ್ಟ್ ಬಂದವರಿಗೆ 1 ಲಕ್ಷ ಪ್ರೈಸನ್ನು ಕೊಡ್ತಕ್ಕಂಥ ಚಾನ್ಸಸ್ ಇದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಪದ್ ಬಾಂಧವ ಪ್ರಶಸ್ತಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವರ್ಲ್ಡ್ ಸ್ಪೇಸ್ ವೀಕ್ ವಿಶ್ವ ಬಾಹ್ಯಾಕಾಶ ಸಪ್ತಾಹ ವಾರ ಅಕ್ಟೋಬರ್ 4ರಿಂದ 10ರವರೆಗೂ ನಡೆಸಲಾಗುತ್ತದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.